ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಷ್ಟು ಒಂದು ಕ್ವಿಂಟಲ್ ಹೆಂಗೆ 27 ಅಂದರೆ 2700 ಎಷ್ಟು ದಿನದಿಂದ ಖರೀದಿ ಮಾಡ್ತಾರೆ? ಓಕೆ, ಇದೇ ವ್ಯವಹಾರ ಖರೀದಿ ಮಾಡಿ ಆಮೇಲೆ ಏನು ಮಾಡ್ತಾರೆ? ರೈತರು ಪಾಣಿ ತಗೊಂಡು ಅವರೇ ಜೋಳ ತಗೊಂಡು ಅವರೇ ಪಾಣಿ ತಗೊಂಡು ಅವರೇ ಗೌರ್ಮೆಂಟ್ ಎಷ್ಟು ಕೊಡ್ತಾರೆ? 37 ಅಂದರೆ ಒಂದು ಕ್ವಿಂಟಲ್ಗೆ 1,000 ರೂಪಾಯಿ ಮಾತ್ರ. ಅಂದರೆ ಮತ್ತು ಅವ್ರಿಗೆ ಕ್ವಿಂಟಲ್ಗೆ 200 ರೂಪಾಯಿ ಯಾರು ಕೊಡಬೇಕು? ಅವ್ರು ರೈತರು. ಓಕೆ, ಅಲ್ಲ ಅವ್ರ ತಾವು 2,600 ಕೊಡಲ್ಲ. ಓಕೆ, ಆದರೆ ರೈತರು ಯಾಕೆ ನೇರವಾಗಿ ಮಾರಲ್ಲ? ಅವ್ರಿಗೆ ಅಂದರೆ ಇವಾಗ ಸಾಲ ಎಲ್ಲ ಮಾತಾಡಿರ್ತಾರೆ, 4 ತಿಂಗಳು ಸಾಲ ಇಂಟ್ರೆಸ್ಟ್ ಅದು ಅವರಿಗೆ ಇವಾಗ ನಮ್ಗೆ ಅರ್ಜೆಂಟ್ ಒಬ್ಬರು ಬಂದು ಕೃಷಿ ಮೇಲೆ ಕೊಡ್ತಾರೆ, ಸಾಲ ತಗೊಂಡು ಖರ್ಚಿಗೆ ಬಿಡ್ತೀವಿ. ಓ, ಇವರೇ ಸಾಲನೂ ಇವರೇ ಕೊಡೋದು? ಇಲ್ಲ, ಬೇರೆ ಕೋಆಪರೇಟಿವ್ ಬೇರೆ ಕಡೆಯಿಂದ ಸಾಲ ಕೊಡ್ತಾರೆ. ರೈತರು ಅವರು ಕಟ್ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಅವ್ರು ಮಾಡ್ಬೇಕು. ಬೆಳೆ ಬಂದಾಗ ಇವರು ತೂಕ ಎಲ್ಲಿ ಮಾಡ್ತಾರೆ? ತಗೋಬೇಕಾರೆ ಅಲ್ಲೇ ಹೊಲದಲ್ಲೇ ತೂಕ ಮಾಡಿ ಅಲ್ಲಿಂದ ತಗೋಬೇಕು. ಹಮಾಲಿಯಿಂದ ಇವ್ರದೆಲ್ಲ ಎಷ್ಟು ಜಮೀನು ಇದೆ ಗೊತ್ತಾ? ಇರುತ್ತೆ. ಅಂದರೆ ಅದಕ್ಕೆ ಈಗ ನೀನು ನಿಜ ಹೇಳಿದೆಲ್ಲ, ನಿನ್ನ ಟಾರ್ಗೆಟ್ ಮಾಡ್ತಾರೆ ನಿನಗೆ ತೊಂದರೆ ಕೊಡ್ತಾರಲ್ಲ ಅವರು. ಯಾವ್ದು ನಿಂದು ಎಷ್ಟು ದೂರ ಇಲ್ಲಿಂದ? ಈಗ ಇಲ್ಲಿ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ತಿದ್ದೆ. ಈಗ ಕತ್ತಿ ಹೇಳ್ಬಿಟ್ಟಿದ್ರಲ್ಲಪ್ಪ, ಮತ್ತೇನಿಲ್ಲ ಸರ್, ಇದ್ದಿದ್ದೆ ಮತ್ತೆ ನೋಡಿ ಅವ್ನು ಹೆಂಗೆ ನಾರಾಯಣ ಹಾಂ ಹಿಂಗೆ ಆಡ್ತಾರೆ ನೋಡಿ, ಎಲ್ಲ ನಮ್ಮದೇ ಅಂತ. ಹಾಂ, ಸುಳ್ಳು ತಾನೆ? ಹಾಂ, ಆದ್ರೆ 50 ಚಂದ ಹತ್ರ ಸರ್ ಇದು ಮಾಡಿದ್ದೀನಿ ಸರ್ ವಿಡಿಯೋ. ಅಲ್ಲ, ಈಗ ಲೆಕ್ಕ ಹಾಕ್ತಾರೆ ಎಷ್ಟು ವಿಡಿಯೋ ಇದೆ, ಎಷ್ಟು ಮೂಟೆ ಇದೆ ಅನ್ನೋದು ಲೆಕ್ಕ ಹಾಕ್ತಾರೆ. ಬನ್ನಿ ಸುರೇಶ್. ಎಷ್ಟು ಮೂಟೆ ಇದೆ ಇವ್ರೆ? ಇಷ್ಟೊಂದು ಟೈಮ್ ಬೇಕಾ? ಒಂದು ಆಯ್ತು ಲೆಕ್ಕ. ಅಣ್ಣ ಹೊಸದಾಗಿ ಹಾಕಿದ್ದೀನಿ ಮಂಜುನಾಥ ಸ್ವಾಮಿ. ತಳವಾರಣ ಏನು ಹೆಸರು? ರಾಮ್. ಗಾಡಿ ತಂದೆ ನಡ್ಕೊಂಬಂದೆ. ಗಾಡಿ ಇಲ್ಲ ನಿಮ್ಮದು? ಆಯ್ತು ಬರ್ರಿ. ಹಾಕೊಂಡು ಮುಕ್ಕೊಂಬಿಟ್ರೆ ಬನ್ನಿ. ಏನು ಹೆಸರು ಸರ್ ತಮ್ಮದು? ನಾಗರಾಜ್. ಈ ನ್ಯಾಯಬೆಲೆ ಅಂಗಡಿ ನಿಮ್ದೇನಾ? ಇದು ರೇಷನ್ ಶಾಪ್ ನಿಮ್ದೇನಾ? ಅದೇ ಇಲ್ಲಿದೆ ರೇಷನ್ ಶಾಪ್ ಇದೆ ಅಂತ ಕೇಳ್ಪಟ್ಟೆ. ತಮ್ಮದು ಎಲ್ಲಿದೆ? ಇದೇನು ರೇಷನ್ ಅಂಗಡಿ ಇಲ್ಲಿದೆ? ಹಾಕೊಂಡಣ ಸಾರಿ, ಎಲ್ಲಿಂದ ಬಂದಿರೋದು? ಬೆಳಗ್ಗೆ ಇದು ಯಾರು ಕೊಟ್ಟಿದ್ದು ನಿಮ್ಗೆ? ಅಲ್ಲಿ ಅವರು ಯಾವ ಡೀಲರ್? ಇದನ್ನೇನು ಯಾರು ಕೊಡ್ತೀರಾ? ಪಾಪಣ್ಣ ಶರಣಬಸ ಅವ್ರಿಗೆ ಏನು ಫೋನ್ ಮಾಡಿ ಅವ್ರಿಗೆ ನಾನು ಇದು ಮಾಡಿ ಇಲ್ಲಿ ಯಾಕೆ ಇಟ್ಟಿದ್ದೀರಾ? ಇಲ್ಲಿ ಯಾಕೆ ಸರ್ ಶಾಪ್ ಎಲ್ಲಿ ನಿಮ್ಗೆ? ಶಾಪು ಅವ್ರು ಗಂಗಪ್ಪ ಮಾಮೂರು ಅವರು ಡೀಲಿಂಗ್. ನಾವು ಅವ್ರ ನಾವು ಇದಾಗಿ ಇವಾಗ ಸರ್ ನಿಮ್ದಿಲ್ಲ ಶಾಪು? ನಮ್ದಿಲ್ಲ.
ಮತ್ ನಿಮ್ಮ ಹತ್ರ ಇಟ್ಕೊಂಡ್ರೆ ತಪ್ಪಲ್ವಾ? ಅಲ್ಲ ಸರ್ ನಮ್ಗೆ ಇಷ್ಟು ಕಾರ್ಡ್ ಕೊಡ್ತಾರೆ. ನಿಮ್ಮ ಹತ್ರ ಇಟ್ಕೊಂಡಿರೋದು ತಪ್ಪು. ಅಲ್ಲ ಸರ್, ಈಗ ನಮ್ಗೆ ಅವ್ರು ಕಾರ್ಡ್ ಕೊಡ್ತಾರೆ, ಇಷ್ಟು ಕಾರ್ಡ್ ಅಂತ ಯಾಕೆ ನಮಗೆ. ಕೊಡ್ತಾರೆ ನಿಮ್ಗೆ? ಅಲ್ಲ ಇವಾಗಿದ್ದಲ್ಲ ಒಂದು 10 ವರ್ಷದಿಂದ ನಾವು ಹಿಂಗೆ. ಶರಣಬ ಸರ್ಗೆ ಫೋನ್ ಮಾಡಿ ಕೊಡಿ. ಲೆಕ್ಕ ಹಾಕೊಳ್ಳಿ, ಲೆಕ್ಕ ಹಾಕೊಳ್ಳಿ. ಬನ್ನಿ, ಅದು ಗೋಡೌನ್ ಓಪನ್ ಮಾಡಿ. ಯಾಕೆ? ಬನ್ನಿ, ಗೋಡೌನ್ ಓಪನ್ ಮಾಡಿ. ಇದು ಹಾ, ಅದೇ ಓಪನ್ ಮಾಡಿ. ಕೀ ತಂದ್ರೆ ಕೀ ಇಂದ ಹೆಂಗ್ ಮಾಡ್ತೀವಿ? ಹಾ, ತೆಗೀರಿ. ಸೊಸೈಟಿ ಅವ್ರೇನ ಬೇಕು ನಿಮಗೆ? ಸೊಸೈಟಿ ಓಪನ್ ಮಾಡಿ. ಇದೇ ಸೊಸೈಟಿ. ಓಕೆ, ಸೊಸೈಟಿನ ಓಪನ್ ಮಾಡ್ತೀವಿ. ಅಲ್ಲ ಅದೇ ನೀವು ತೆಗೀರಿ, ಇದ್ರ ತೆಗೀರಿ. ಇದು ಪೋಯ್ತು ಇಲ್ಲಿ ಆರಾಮ ಕಾರ್ಡ್ ಕೊಡ್ತಾರ ಅವರು. ಯಾರು? ಗಂಗಾಪುರ. ನಿಮ್ಗೆ ಯಾಕೆ ಕೊಡ್ತಾರೆ ಕಾರ್ಡು? ಅಲ್ಲ ನಮ್ದು ಇಲ್ಲಿ ಜನಗಳಿಗೆ ದೊಡ್ಡೂರಲ್ಲ, ದೊಡ್ಡದಲ್ಲ ಅವ್ರ ಅವರು. ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಇನ್ನೊಂದು ಶಾಪ್ ಕೊಡೋಣ. ಅಲ್ಲ ಇವಲ್ಲಿದ್ದಾರೆ ಸರ್. ಅಂದ್ರೆ ಇದೇ ಶಾಪ್ ಅವ್ರ ಕೊಡೋದು ನಿಮ್ಗೆ? ಅಲ್ಲ ಆ ಕಲ್ಲಿದ್ದು ನೀವು ಇದೆ ಐತೆ. ಈ ಊರಲ್ಲಿ ಎಷ್ಟು ಶಾಪ್ ಇದೆ? ಎಲ್ಲ ಒಂದೇ ಊರಲ್ಲಿ ಒಟ್ಟು ಎಷ್ಟು ಲೈಸೆನ್ಸ್ ಇದೆ ಇದ್ರದ್ದು? ಲೈಸೆನ್ಸ್ ಒಂದೇ ಸರ್, ಒಂದೇ. ಎಷ್ಟು ಕಾರ್ಡ್ ಇದೆ ಅವ್ರಿಗೆ ಒಟ್ಟು? ಅವ್ರಿಗೆ ಎಷ್ಟಿದೆ ಗೊತ್ತಿಲ್ಲ ಸರ್, ನಮ್ಗೆ ಇಷ್ಟ ಕೊಡ್ತಾರೆ. ಇಷ್ಟು ಕೊಟ್ಟು ನಾವು ತಗೊಂಡು ಅಲ್ಲಿ ಲ್ಯಾಗಿನ್ ತಗೊಂಡು ಜನಗಳಿಗೆ ಗೊತ್ತಿಲ್ಲ ನಮ್ಗೆ ತೋರಿಸಿದ್ದು ಇನ್ನೇ ಮಾಡ್ತಿದ್ವಿ ಜನಗಳಿಗೆ. ಅವ್ರು ಆದ್ಮೇಲೆ ಅವರು ಮತ್ತೆ ಅಲ್ಲಿ ಲಾಸ್ಟ್ ಅವ್ರು ಆಗ್ತಾರೆ. ಗಂಗಾಪುರ ಕರ್ಸಿ ಫೋನ್ ಮಾಡ್ತಾರೆ. ಅವ್ರಿಗೆ ಇದು ಫುಡ್ಡವರು ಹೊಸಬ್ರಲ್ಲಪ್ಪ, ಅವ್ರಲ್ಲಿ ಅವ್ರಿಗೆ ಹೇಳಿ ಸ್ಟಾಕ್ ತಗೊಳಕ್ ಹೇಳಿ, ಆನ್ಲೈನ್ ಸ್ಟಾಕ್ ತಗೊಳಕ್ ಹೇಳಿ, ಈಗ ಸ್ಟಾಕ್ ಇದೆ ತಗೊಳಕ್. ಸರಿ, ಇದು ಓಪನ್ ಮಾಡ್ಸಿ. ಮಾಡ್ತದೆ ಮತ್ತೆ ತೆಗ್ಸಿ ಫೋನ್ ಪೇ. ಅಲ್ಲಿದು ಓಪನ್ ಆಯ್ತಾ ಸರ್? ಅಲ್ಲಿ ಏನು ಗೊತ್ತಿಲ್ಲ ಸರ್. ಮಾಡೋದು ಬಸವಣ್ಣ ಫೋನ್ ಮಾಡಿ. ಹಾಂ ಮಾಡಿ. ಏನು ಗೋಡೌನ್ಕಿನಾ? ಏಯ್ ಕೊಡಪ್ಪ ಅವ್ರಿಗೆ. ಬನ್ನಿ ನೀವು ಬನ್ನಿ. ಕೇಳಿ ಮಾಡಿ ಸಾರಿ. ಓಪನ್ ಮಾಡಬೇಕಾ ಇಲ್ಲ? ಅರ್ಥ ಆಯ್ತಲ್ಲ? ಅವನು ತಳವಾರಿದ್ದಾನೆ, ಅವ್ನು ಸರ್ಕಾರಿ ನೌಕರ. ಬೇರೆಯವ್ರು ಇನ್ನೊಂದು ವಿಡಿಯೋ ಬಂದಿಲ್ಲ ಓಪನ್ ಮಾಡಕ್ಕೆ. ಏನ್ ಇಟ್ಟಿದ್ರೆ ಒಳಗಡೆ? ಎಷ್ಟು ಮೂಟೆ ಇದೆ ಒಟ್ಟು? ಅಲ್ಲ ಎಷ್ಟು ಮೂಟೆ ಇದೆ? ಲಾಕ್ ಮಾಡಿ ಕೆಳಗೆ ಹಂಗಲ್ಲ 2 ಕಿಲೋ ಇಟ್ಕೊಂಡು ನೀನ್ ಅಪ್ಪ ಈ ಕಡೆ ಮಾಡಿ. ಬರೋದು ಸರ್, ಇದು ಬರೋಲ್ದು? ಆಯ್ತು. ಎಷ್ಟು ಮೂಟೆ ಇದೆ? ಇದು ಸರ್ ಆಯ್ತು ಸರ್. ಈಗ ರೈತಗಳು ಎಷ್ಟು ಮೂಟೆ ಇದೆ? ಎಷ್ಟು ಗೊತ್ತಿಲ್ಲ ಸರ್, ಇಷ್ಟು ಆಯ್ತು. ಎಷ್ಟು ಗೊತ್ತಿಲ್ಲ ಸರ್. ಅಂದಾಜು ಎಷ್ಟು ಮೂಟೆ ನೀವು ತಗೊಂಡಿದ್ರಲ್ವಾ? ಹೆಂಗೆ ಮೂಟೆ ಕ್ವಿಂಟಲ್ ಹೆಂಗೆ? ಕ್ವಿಂಟಲು 2,800 ನೀವು ತಗೊಂಡಿರೋದು ಎಷ್ಟಕ್ಕೆ? 2,800. ನೀವು ತಗೊಂಡಿರೋದು ಎಷ್ಟಕ್ಕೆ ಸರ್? 2,800 ಸರ್. ಎಷ್ಟು ಗೊತ್ತಿಲ್ವಾ? ಅಲ್ಲ 8,000 ರೂಪಾಯಿ. 2,800 100 ರೂಪಾಯಿ. ತಗೊಂಡಿರೋದಕ್ಕೆ ಚೀಟಿ ಇದೆಯಾ? ತಗೊಂಡಿರೋದಕ್ಕೆ ನಿಮ್ಮ ಹತ್ರ ಚೀಟಿ ಇದೆಯಾ? ಬಿಲ್ ಬಿಲ್ ಸರ್ ನೀವು ಕೊಟ್ಟಿದ್ದೀರಾ? ನಾವು ಕೊಟ್ಟಿವಿ ಸರ್. ನೀವು ಬಿಲ್ ಕೊಟ್ಟಿದ್ದೀರಾ? ಹಾಂ ಸರ್. ನೀವು ಕೊಟ್ಟಿರೋ ಬಿಲ್ ಬುಕ್ ಇಲ್ಲಿ? ಬಿಲ್ ಬುಕ್ ಅಂತ ಇಲ್ಲ ಸರ್. ಮತ್ತೆ ಇದನ್ನ ಏನ್ ಮಾಡ್ತೀರಾ? ಇದನ್ನ ಏನ್ ಮಾಡ್ತೀರಾ ಜೋಳನ? ಇದಕ್ಕೆ ಮತ್ತೆ ನಾವು ಇದು ಮಾಡಿ ಮಾರ್ತೀವಿ ಸರ್. ಏನ್ ಇದು ಮಾಡಿ ಅಂದ್ರೆ ಏನ್ ಮಾಡಿ? ಅಲ್ಲ ಮತ್ತೆ ನಾವು ಮಾರ್ತೀವಿ ಸರ್. ಯಾರು ಮಾಡ್ತೀರಾ? ಅಲ್ಲ ಕೇಳ್ತೀನಿ, ನಮ್ಮ ಅಯ್ಯ ಮಾಡಿದ್ದು. ಯಾರು ಮಾಡ್ತೀರಾ? ಗೌರ್ಮೆಂಟ್ಗೆ ಮಾಡಿದ್ವಿ, ಮತ್ತೆ ಇದಕ್ಕೆ ಮಾಡ್ತೀವಿ. ಅವು RTC ಗಳೆಲ್ಲ ಇಲ್ಲಿಟ್ಟಿದ್ರಾ? ಇಲ್ಲೇ ಇದಾವ ಪಾಣಿಗಳು ಪಾನಿಗಳು ಇಲ್ಲ ಸರ್. ಇನ್ನು ಇಸ್ಕಲ್ಲ? ಇನ್ನು ಈಸ್ಕೊಂಡಿದಿರಲ್ಲ? ಇಲ್ಲ, ಪಾನಿಗಳು ಏನಿಲ್ಲ. ಪಾಣಿಗಳು ಇದಾವೆ ನೋಡಿ, ಮತ್ ನಾನು ಸರ್ಚ್ ಮಾಡಿಸ್ತೀನಿ. ಎಲ್ಲಿಟ್ಟಿದ್ದೀರಾ ಪಾಣಿ? ಇಲ್ಲ, ಪಾನಿಗಳು ಅಂತದ್ದು ಏನಿಲ್ಲ. ಪಾಣಿಗಳು ಇಟ್ಕೊಂಡಿದ್ದೀರಾ? ಸರಿ, ಇದು ಲೆಕ್ಕ ಹಾಕಿ ಕೌಂಟ್ ಮಾಡಿ ತಗೊಳ್ಳಿ. ಇದು ಇಲ್ಲಿಗಲ್ ಅಂತ ಗೊತ್ತಿಲ್ವಾ ನಿಮ್ಗೆ? ಇಲ್ಲಿಗಲ್ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದೆ. ವ್ಯಾಪಾರ ಮಾಡಿದ್ರೆ ನಿಮ್ಮ ಹತ್ರ ಬಿಲ್ ಇರ್ಬೇಕಿಲ್ಲ, ಬುಕ್ ಇರ್ಬೇಕು, ಬಿಲ್ ಇರ್ಬೇಕು. ಹೌದಲ್ವಾ? ಸೊಸೈಟಿ ಸೆಕ್ರೆಟರಿ. ಯಾವ ಸೊಸೈಟಿ? ಇದು ಸೊಸೈಟಿ. ಹಾ?
ಖರೀದಿ ಅಧಿಕಾರಿ, ಜೋಳ ಖರೀದಿ ಅಧಿಕಾರಿ. ಯಾವ್ದ್ರದ್ದು? ಎಸ್ ಸರ್, ಜೋಳ ಖರೀದಿ ಅಧಿಕಾರಿ. ಜೋಳ ಖರೀದಿ ಅಧಿಕಾರಿ ಯಾವ ಡಿಪಾರ್ಟ್ಮೆಂಟ್? ಕೋಆಪರೇಟಿವ್ ಸೊಸೈಟಿ. ಏನ್ ಹೆಸರು ತಮ್ಮದು? ಹರಿಪ್ರಸಾದ್. ಖರೀದಿ ಮಾಡಿದಿರಾ ಇದು ನೀವು? ಇಲ್ಲ ಸರ್, ಇನ್ನ ಹಾ? ಖರೀದಿ ಮಾಡಿಲ್ಲ. ರೈತರ ಹಕ್ಕನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ನಾವಿನ್ನ ಖರೀದಿ ಮಾಡಿಲ್ಲ ಸರ್. ಲಾಗಿನ ಇದಾಗಿಲ್ಲ. ಅಲ್ಲ, ನೀವು ಖರೀದಿ ಮಾಡಕ್ ಇಟ್ಕೊಂಡಿದ್ರ ಇಲ್ಲಿ? ಅಲ್ಲ ರೈತರು ನೀವು ತರ್ಸ್ಕೊಂಡು ಇಟ್ಕೊಂಡಿದ್ದೀರಾ? ಅಲ್ಲ ನಮ್ ಗೋಡನ್ ಸರ್ ಸಪರೇಟ್ ಅಷ್ಟೇ ಹೊತ್ತಾಗಿ. ಯಾವ್ದು ಗೋಡೌನ್ ನಿಮ್ಗೆ? ಆ ಕಡೆ ಸರ್, ಅದು ಇನ್ನೂ ಸ್ವಲ್ಪ ನಿಮ್ ಗೋಡೌನ್ ತೆಗ್ಸಿ. ನೀವೇನ್ MSP ಖರೀದಿ ಮಾಡ್ತೀರಿ? MSP ನಲ್ಲಿ. ಹೌದು ಸರ್, MSP ನಲ್ಲಿ ಸ್ಟಾರ್ಟ್ ಆಗಿದೆ. MSP ಹಾ ಸರ್, ಹಿಂಗಾರು ಸ್ಟಾರ್ಟ್ ಮಾಡಿ ಸರ್. ಮುಂಗಾರನ್ನು ಸ್ಟಾರ್ಟ್ ಆಗಿದೆ. ಈಗ ಪ್ರೆಸೆಂಟ್ ಹಿಂಗಾರ ಇವತ್ತು ಸ್ಟಾರ್ಟ್ ಆಗಿದೆ ಸರ್. ಸ್ಟಾರ್ಟ್ ಮಾಡಿದೀರಾ? ಹಾ ಸರ್, ನೀವು ರೈತರಿಂದ ತಗೋತೀರಾ, ಯಾರಿಂದ ಒಬ್ಬರಿಂದ ತಗೋತೀರಾ? ರೈತರಿಂದ ಸರ್. ಮತ್ತೆ ಈಗ ನಿಮ್ಮನ್ನ ಕರೆದಿದ್ದ ನಾನು. ಅಲ್ಲ ಅದೇ ಇವ್ರು ಹಳೆಯ ಅಂತ ಸರ್. ಹಾ? ಇವ್ರು ಅಳಿ ಅಂತಲ್ಲ ಸೆಕ್ರೆಟರಿ ಅವರು ಸರ್. ಇಪ್ಪಡಾನ ಅಲ್ಲಡೆ ಅಲ್ಲಡೇನೆ ಸರ್, ರಿಲೇಷನ್ ಪರವಾಗಿ ಹಳೆ ಆಗಿರ್ಬೋದು, ಸೆಕ್ರೆಟರಿ ಸೆಕ್ರೆಟರಿ ಆಗಿರ್ಬೋದು, ನಾನು ಡೈರೆಕ್ಟರ್ ಆಫ್ ಸೊಸೈಟಿ ಆಗಿರ್ಬೋದು ಸರ್. ಈಗ ನಮ್ ತಳ್ಯಾರ ಫೋನ್ ಮಾಡಿದೆ ಸರ್, ಸೊಸೈಟಿ ಸ್ವಲ್ಪ ಓಪನ್ ಮಾಡ್ಬೇಕಂತ ಕಾಲ್ ಮಾಡ್ದ. ಈಗ ಇದು ಸೊಸೈಟಿ ಗೋಡೌನ್ ಅಲ್ಲ ಅಲ್ಲ ಸರ್, ಸರ್ ಸಮುದ್ರ ಬಾಯಿನ ಅಷ್ಟೇ. ನಿಮ್ದು ಎಲ್ಲಿದೆ? ಇದೆ ನೀವು ಪರ್ಚೇಸ್ ಮಾಡಿ ಇಲ್ಲಿ ಇಡ್ತೀರಾ? ನೋಡಿ ಅಕ್ಕಿದು ಆ ಕಡೆ ಸರ್, ನಾವು ನೀವು ಪರ್ಚೇಸ್ ಮಾಡಿ ಇಲ್ಲಿ ಇಡ್ತೀರಾ? ಆ ಕಡೆ ಸರ್. ಎಷ್ಟು ಪರ್ಚೇಸ್ ಮಾಡಿದ್ರಿ ಇವತ್ತು? ಸರ್ ಇನ್ನು ತಗೊಂತೀವಿ ಇನ್ನ ತಗೊಂಡ್ರು ಸರ್. ಇವತ್ತವರೆಗೆ ಎಷ್ಟು ಪರ್ಚೇಸ್ ಮಾಡಿದ್ರಿ ಅಫಿಷಿಯಲ್ ಆಗಿ? ಮುಂಗಾರ ಸರ್, ಹಿಂಗಾರೋ ಮುಂಗಾರೋ ಜೋಳ ಖರೀದಿ ಎಷ್ಟು ಮಾಡಿದ್ದೀರಾ? ನಮ್ಗೆ ಸರ್ ನಮಗೆ ಮುಂಗಾರು ಬಂದ್ಬಿಟ್ಟು 450 ಜನಕ್ಕೆ ಆಗಿದೆ ಸರ್. ಏನು ತಮ್ಮ ಲಾಗಿನ್ ನನ್ನ ಆಗಿದೆ ನೇರ ಪ್ರಶ್ನೆ, ಎಷ್ಟು ಕ್ವಾಂಟಿಟಿ ನೀವು MSP ನಲ್ಲಿ ಪ್ರೊಕ್ಯೂರ್ ಮಾಡಿದ್ದೀರಾ ಇವತ್ತವರೆಗೆ? ಪ್ರೊಕ್ಯೂರ್ಮೆಂಟ್ 450 ಜನಕ್ಕ ಸರಿ ಸುಮಾರು 35,000 ಆಗಿರ್ಬೋದು ಸರ್. ಎಲ್ಲಿದೆ ನಿಮ್ದು 35,000? ಸರ್ ಪ್ರೊಕ್ಯೂರ್ಮೆಂಟ್ ಐ ಆಮ್ ಆಸ್ಕಿಂಗ್. ನೀವು ಸರ್ ಲಾಗಿನ್ 50 ಆಗಿದೆ ಹೇಳ್ಬೇಡಿ. ಸರ್. ಏನ್ ಹೆಸರು ತಮ್ದು? ಹರಿಪ್ರಸಾದ್ ಸರ್. ನಾನು ಹೇಳಿದೆ ಸ್ವಲ್ಪ ಕೇಳ್ರಿ ಸರ್. ಲಾಗಿನಲ್ಲಿ ಆಗಿದೆ, ಆದ್ರೆ ಖರೀದಿನ ಮಾಡಿಲ್ಲ ಸರ್ ನಾವು. ಖರೀದಿ ಆಗಿಲ್ಲ ಅಲ್ಲ? ಇನ್ನ ಆಗಿಲ್ಲ ಸರ್. ನಿಮ್ದೇನೋ ಸ್ಟಾಕ್ ಹಂಗಾರೆ ಜೀರೋ ಇದೆ ಈಗ. ಹಾ ಸರ್. ರೈತರು ಸ್ಟಾಕ್ ಇಟ್ಟಾರ ಹಾ ಸರ್, ಕ್ರೈಟೀರಿಯಾ ಏನು? ಪರ್ಚೇಸ್ ನೀವು ಯಾರಿಂದ ಮಾಡ್ಬೇಕು? ರೈತರಿಲ್ಲ ಸರ್ ನಾವು ಮಾಡೋದು. ಸರಿ, ಓಕೆ, ಓವರ್. ತಗೊಳ್ಳಿ, ಇದು ಸ್ಟಾಕ್ ತಗೊಳ್ಳಿ. ಎಷ್ಟಿದೆ ಸ್ಟಾಕ್ ಎಣಿಸಿ. ನೀವು ಇಲ್ಲಿಗೆಲ್ಲ ಸ್ಟೋರ್ ಮಾಡಿದ್ರೆ ಎಷ್ಟು? ಎಲ್ಲರ ಹತ್ರ ಪರ್ಚೇಸ್ ಮಾಡಿ ಸೊ ಸ್ಟಾಕ್ ತಗೋತೀವಿ. ತಗೊಳಪ್ಪ ಫುಡ್ ಅವರು ಬಾಣ ಇಲ್ಲಿ ಕೌಂಟ್ ತಗೊಳ್ಳಿ, ಹೇಳಿ. ಅಮ್ಮ ಅದು ರೈಸು ನಮ್ಮವ್ರು ಬಂದ್ರು ರೈಸು. ಇದು ಓನರ್ ಯಾರು? ಗೋಡೌನ್ ಅಲ್ಲ ರೈಸ್ ಅಲ್ಲಲ್ಲ, ಈ ಗೋಡೌನ್ ಓನರ್ ನೀವು ತಾನೆ? ಆಯ್ತು, ನಿಮ್ದಾಯ್ತು. ಇನ್ ಬೇರೆ ಯಾರ್ದು ನನಗೆ ಬೇಡ. ಅಲ್ಲ ರೈಸ್ ಹೇಳಿದ್ರಲ್ಲ ರೈಸ್ ಹಾ, ರೈಸ್ ಯಾರ ಹೆಸರು ಇರೋದು? ರೈಸ್ ನಮ್ಮ ಹೆಸರು ಗಂಗಪ್ಪ ಅಂತ. ನಿಮ್ಮ ಹೆಸರು ಲೈಸೆನ್ಸ್ ಇರೋದು? ಏನ್ ನಂಬರ್? ಶಾಪ್ ನಂಬರ್ ಏನು? 45. ಯಾಕೆ ನೀವು ಹೊರಗಡೆ ಅಲ್ಲಿ ಇಲ್ಲ ಸರ್, 2 ಪಾಯಿಂಟ್ಸ್ ನಲ್ಲಿ ಸೇಲ್ ಮಾಡ್ತಾ ಇರ್ತೀವಿ ಸರ್. ಯಾರು ಅನುಮತಿ ಕೊಟ್ಟಿದ್ದಾರೆ ನಿಮ್ಗೆ? ಡಿಡಿ ಅವಾಗ ಗೋಪಾಲ್ ಕೃಷ್ಣ MLA ರೈಟಿಂಗ್ ಅಲ್ಲಿ ಅನುಮತಿ ಇದೆಯಾ ನಿಮ್ಗೆ? ನಾನ್ ಕೊಟ್ಟಿದ್ದ ಲೆಟರ್ ನಲ್ಲಿ ಐತೆ ಸರ್. ಅವರು ನೀವು ಕೊಟ್ರೆ ಆಗಲ್ಲ ಸರ್. ನಿಮ್ಗೆ ಅನುಮತಿ ಕೊಟ್ಟಿದಾರ? ಹಂಚೋಗಂತಂದು ಹೇಳಿದ್ರೆ ಹಂಚ ಅವಾಗ ಬಾಯಲ್ಲಿ ಏನ್ ಹೇಳಿದ್ರು ಆಗಲ್ಲ 18 ಇಯರ್ಸ್ ಆಗಲ್ಲ ಸರ್. ಹೊರಗಡೆ ಇರೋದು ಇಲ್ಲಿಗಲ್ ಸ್ಟೋರೇಜ್. ತಗೊಳ್ಳಿ ಅದನ್ನ. ನಿಮ್ದು ಇಷ್ಟು ತೆಗೀರಿ, ಫೇರ್ ಪ್ರೈಸ್ ಶಾಪ್ ಓಪನ್ ಮಾಡಿ, ಓಪನ್ ಮಾಡಿ ಸ್ಟಾಕ್ ತೆಗೀರಿ. ಅಲ್ಲಿ ಮತ್ತೆ ಯಾವ್ದು ನಿಮ್ದು ಫೇರ್ ಪ್ರೈಸ್ ಶಾಪ್ ಇದೆ ಅಲ್ವಾ? ಅಲ್ಲ ಸರ್, ಇಲ್ಲಿ ಸೆಕೆಂಡ್ ಪಾಯಿಂಟ್. ಓ, ಇದು ಸೆಕೆಂಡ್ ಪಾಯಿಂಟ್. ಅಂದ್ರೆ ದಿಸ್ ಇಸ್ ಆಲ್ಸೋ ಇಲ್ಲಿಗಲ್ ಸ್ಟೋರೇಜ್. ಇದು ಕಂಪ್ಲೀಟ್ ಸ್ಟಾಕ್ ತಗೊಳ್ಳಿ. ಫುಡ್ ಅವರು ಮೇಡಮ್ ಅವರ ಫುಡ್ ಬಂದ್ರಿ. ಒಂದು ಇದು ಇಲ್ಲಿಗಲ್ ಪ್ರೊಕ್ಯೂರ್ಮೆಂಟ್ ಆಫ್ ಜೋಳ ಒಂದು ಭಾಗ 1, ಭಾಗ 2. ಈಗ ರೈತರು ಭಾಗ 2 ಅಲ್ಲಿ ರೇಷನ್ ಏನಿದೆ ಅವ್ರಿಗೆ ಫೇರ್ ಪ್ರೈಸ್ ಕೊಟ್ಟಿರೋದೇ ಒಂದ್ ಕಡೆ. ಈ ಕಡೆ ಇಲ್ಲಿ ಮತ್ತೆ ಮನೆ ಹತ್ರ ಎಲ್ಲ ಸ್ಟೋರೇಜ್ ಮಾಡಿ ಹೋಗಿ. ಅದು ಕೌಂಟ್ ತಗೊಳ್ಳಿ. ಅದನ್ನ ಇದು ಮಾಡೋದಾ? ಬಂದ ಲಾಕ್ ಓಪನ್ ಮಾಡ್ತೀವಿ. ರೈತ ಬಂದಾನ ಅದು ಓನರ್ ಖರ್ಚಿಲ್ಲ. ಅವ್ರು ಗೊತ್ತಿರದಿರ್ಲಿ, ನಾನು ಹೇಳಿದ್ ಮಾಡ್ರಿ. ರೈತರಲ್ಲ ತರ್ಸಿ ತಮ್ದು ಕೀ ತರ್ಸಿ. ಅಲ್ಲಿ
ಇಲ್ಲಿದ್ರು ತರಿಸಿ. ರೇಷನ್ ಓಪನ್ ಇದೆಯಾ? ಬರ್ಪಲ್ಲಿ ಇಲ್ಲಿ ಅನುಕೂಲ ಆಗ್ತದಂತ ಇಲ್ಲಿ ಮಾಡ್ತೀವಿ. ಸರ್ ಒಬ್ರು ಅಲ್ಲೇ ವಿಡಿಯೋ ಮಾಡಕ್ಕೆ ಹೇಳ್ರಿ ಸರ್. ಇನ್ನು ಖರೀದಿ ಆಗಿಲ್ಲ ಅಲ್ಲ? ನನಗೆ ಗೊತ್ತು, ನಾನು ಅಸಿಸ್ಟೆಂಟ್ ಕಮಿಷನರ್. ನಮಗಿರ್ಲಿ ಸ್ವಲ್ಪ ಮೈಂಡ್ ಅಲ್ಲಿ, ಅರ್ಥ ಆಯ್ತಲ್ಲ? MS ಹೆಂಗ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಿ ಸ್ಟಾಕ್ ತಗೊಳ್ಳಿ. ಬರ್ತೀವಿ ರೇಷನ್ ಶಾಪ್ ಕೀಟ್ಕೊಳ್ಳಿ. ಫುಡ್ಡವ್ರಲ್ಲಿ ಯಾರು ಇದ್ದೀರಾ? ಅಲ್ಲಿದ್ದೀರಾ? ನೀವು ಒಟ್ಟು ಎಷ್ಟಿದ್ದೀರಾ ಫುಡ್ ಅವರು? ಸ್ಟಾಪ್ ಮಾಡಿ. ಇಬ್ರಲ್ಲಿ ಉಳಿದವ್ರು ಬನ್ನಿ. ಒಂದಾಗ ಬರ್ರಿ ನೋಡ್ಲಿ, ಇದ್ರೆ ಡನ್, ಇಲ್ಲಾಂದ್ರೆ ಬೇಡ. ಇವರೇ ಬೆಳೆದಿರೋದು ರೈತರೇ, ಗೊತ್ತು. ನೀವು ರೈತರ ಹತ್ರ ಎಲ್ಲ ತಗೊಂಡಿದ್ರ? ನಾವು ತಗೊಂಡಿಲ್ಲ. ನೀವು ತಗೊಂಡಿದ್ದೀರಾ? ತಗೊಂಡಿಲ್ಲ. ಮತ್ತೆ ಇಷ್ಟು ಹೆಂಗೆ ನೀವು ಇಲ್ಲಿಗೆಲ್ಲ ಸ್ಟೋರ್ ಮಾಡಿದ್ದೀರಾ? ನಿಮ್ಮ ಅವ್ರು ಯಾರು ಇದ್ರಲ್ಲ ಅವರೇ ಹೇಳಿದ ರೈತರ ಕಡೆ ತಗೊಂಡಿದೀವಿ ಅಂತ. ಈ ಹಿಂದೆ ಅವರೇ ಹೇಳಿದ್ರು ರೆಕಾರ್ಡ್ ನೀವು ಬರೋಕೆ ಯಾರನ್ನ ಹೇಳಿ ಸರ್? ಅಲ್ಲ ಸರ್, ಯಾರನ್ನ ಹೇಳಿ ನಾವು ಸರ್ ಯಾರನ್ನ ಹೇಳಿ ಸರ್? ಅಲ್ಲ ಸರ್, ಯಾರನ್ನ ಹೇಳಿ ಸರ್? ನೀನ್ ಬರೋಕೆನ ಮುಂಚೆ ಅವ್ರು ಇದ್ರಲ್ಲ ನಿಮ್ಮ ಮಾವರು ಎಲ್ಲ ಅವರೇ ಹೇಳಿದ್ರು. ಸರ್ ಆಗ್ಲಿ, ತೊಂದ್ರೆ ಇಲ್ಲ. ಅಲ್ಲ ಸರ್, ಅವ್ರು ಯಾರನ್ನ ಬರ್ಲಿ ಸರ್, ಯಾರನ್ನ ಬರ್ಲಿ, ನಮ್ಮ ಹೊಲ್ದಾಗ GPS ಆಗಿ ಬೆಳೆದಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಇಲ್ಲಾಂದ್ರೆ ಎಲ್ಲ ಸೀಸ್ ಮಾಡಿ ತಗೊಂಡೋಗ್ಬಿಡ್ಲಿ. ಅಲ್ಲ ಇವಾಗ ತಗೊಂಡೋಗ್ಬಿಡ್ಲಿ, ತೊಂದ್ರೆ ಇಲ್ಲ. ನಮ್ಮ ಅದ್ರಾಗ ಹೊಲ್ದಾಗ ಬೆಳೆದಿದ್ರೆ ಕೊಳ್ಳಿ, ಇಲ್ಲಾಂದ್ರೆ ಸೀಸ್ ಮಾಡಿ ತಗೊಂಡೋಗ್ಬಿಡ್ಲಿ. ಹಾ, ನಾವು ಓಪನ್ ಹೇಳ್ತೀವಿ ಸರ್, ನಾವೇನು ತೊಂದ್ರೆ ಇಲ್ಲ. ತಗೊಂಡೋಗ್ತೀವಿ. ನಾವು ಬೆಳೆದಿದ್ರೆ ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಗೊತ್ತು, ಪ್ರೊಸೀಜರ್ ಮಾಡೋದು ನಮ್ಗೆ ಗೊತ್ತು. ಅಲ್ಲ ಸರ್, ರೈತರು ಬೆಳೆದಾರೆ ಸರ್, ರೈತರು ಬೆಳೆದಿರೋದು ರೈತರು ಬೆಳೆದಿರೋ ಬೇರೆ ಎಲ್ಲ ಬೆಳೆಯಲ್ಲ, ಆಯ್ತಲ್ಲ? ಗೊತ್ತು. ಅಲ್ಲ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ಅಲ್ಲ ಸರ್, ನಿಮಿಷ, ನನ್ನ ಹೆಸರು B ನಾರಾಯಣ ಸ್ವಾಮಿ ಅಂತೇಳಿ ನಮ್ಮ ಸರ್ವೆ ನಂಬರ್ ಅಲ್ಲಿ ಬೆಳೆದಿದ್ರೆ ಕೊಳ್ಳಿ. ನಮ್ಮ ಅಣ್ಣ ಹೆಸರು ಇದಾನ, ನಮ್ಮ ಅಣ್ಣ B ಮಲ್ಕಾಡಿ ಅಂತ ನಮ್ಮ ಅಣ್ಣ ಹೆಸರು ಮೇಲೆ ಐತೆ. ನಮ್ಮ ಅಣ್ಣ ಬೆಳೆದಾನ ಇದ್ರೆ ಕೊಳ್ಳಿ, ಅಲ್ಲಿ ಬೇಡ. ನಮ್ಮ ಮಾಮೂರ ಹೆಸರು, ನಮ್ಮ ಅಕ್ಕನ ಹೆಸರು, ನಮ್ಮ ವೈಫ್ ಹೆಸರು ಎಲ್ಲ ಇದಾವ. ಬೆಳೆದಿದ್ರೆ ಕೊಳ್ಳಿ, ಬೇಡ. ಅದ್ರ ಬಂದು GPS ಮಾಡ್ಕೊಂಡು ಇದ್ರೆ ಕರೆಕ್ಟ್ ಇದ್ರೆ ಕೊಳ್ಳಿದ್ರೆ ಬೇಡ, ಇದು ಸೀಸ್ ಮಾಡ್ಕೊಂಡು ಹೋಗಿ ತಗೊಂಡು ನೋಡಿ, ತೊಂದರೆ ಇಲ್ಲ. ಸರಿ, ಮಾಡ್ತೀವಿ. ಕಾನೂನು ಪ್ರಕಾರನೇ ಮಾಡ್ತೀವಿ. ನಾವೆಲ್ಲ ಪಾಣಿ ಎಲ್ಲ ಇತ್ತು. ಸದ್ಯಕ್ಕೆ ಈಗ ಮನೆ ಮುಂಗಾರಾಗಿದೆ ಸರ್, ಇದು ಮುಂಗಾರದಿದ್ದು. ಹಿಂಗಾರು ಇವತ್ತು ಸ್ಟಾರ್ಟ್ ಆಗಿದೆ. ಇಲ್ಲಿ ಲಾಗಿನ್ ಕೊಡೋದು, ಲಾಗಿನಲ್ಲಿ ಹಿಂಗೆ ಮುಂಗಾರು ಇಷ್ಟು ಎಷ್ಟು ದಿನ ಆಯ್ತು ಈಗ ಸರ್? ಈಗ 4-5 ಡೇಸ್ ಇದ್ದ, ಎಲ್ಲ ಒಂದು 20 ಡೇಸ್ ಇದ್ದ. ನಾವು ಮುಂಗಾರು ಹಿಂಗಾರೆಲ್ಲ ಒಂದು ರೈತ ಸರ್ ಎಲ್ಲ ಒಂದು ಬಂದು ಹಾಕಿದ್ದಾರೆ. ಎಷ್ಟು ಜನ ಹಾಕಿದ್ದಾರೆ? ಕನಿಷ್ಠ ಒಂದು 10-15 ಜನ ಹಾಕಿವಿ ಸರ್. ನಮ್ಮಲ್ಲೇ, ಮತ್ತೆ ಯಾವ ಬೇರೆಯವರಲ್ಲ, ನಮ್ಮ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು 10-20 ಜನ ಆಗಿರ್ಬೋದು. ನಮ್ಮ ಫ್ಯಾಮಿಲಿಯಲ್ಲೇ. ನಮ್ಮ ಫ್ಯಾಮಿಲಿ, ಮತ್ತೆ ಬೇರೆ ಏನಿಲ್ಲ. ನಮ್ಮ ಫ್ಯಾಮಿಲಿ ನಮ್ಮ ಹೊಲ್ದಾಗ ಬೆಳೆದಿದ್ರೆ ಕೊಳ್ಳಿ, ಇದ್ರ ಬೇಡ. ಇದು ಲೆಕ್ಕ ಹಾಕಿದ್ರಪ್ಪ ಎಷ್ಟಿದೆ ಅಂತ ಅಂದಾಜು ಎಷ್ಟಿದೆ? ನಾನು ಹೇಳ್ತಿದ್ದೆ. ಅಷ್ಟೇ ಸರ್, ಓಪನ್ ಹೇಳ್ತಿದ್ದೆ ಸರ್. ಕ್ಲೋಸ್ ಮಾಡಿ, ಲಾಕ್ ಮಾಡಿ. ಇವ್ರು ಇರ್ತಾರೆ, DD ಅವ್ರು ಬರ್ತಾರೆ. ಏನ್ ನಿಯಮ ಇದೆ, ನಿಯಮದ ಪ್ರಕಾರ ಮಾಡಿ, ಆಯ್ತಲ್ಲ? ನಿಮ್ DD ಅವ್ರಿಗೆ ಹೇಳಿದ್ದಾರೆ, ಬರ್ತಾರೆ ಈಗ. ಕ್ಲಿಯರ್? ನೀವಿಲ್ಲೇ ಇದ್ಬಿಡಿ. ನೀವು ಫುಡ್ ಅವ್ರು ಇಬ್ರು ಇರಿ, ಮೆನ್ ಇಬ್ರು ಇರ್ತಾರೆ, ಆಯ್ತಲ್ಲ? ಅವ್ರು ಬಂದು ಪ್ರೊಸೀಜರ್ ಮಾಡ್ತಾರೆ. ಮಾಜರ್ ಮಾಡಿ ಏನಿದೆ ಮಾಡಿ, EC ಆಕ್ಟ್ ಪ್ರಕಾರ ಅಂಡ್ BNS ಪ್ರಕಾರ. ಮುಂಗಾರೆಲ್ಲ ಮಣ್ಣಾಗಿದೆ ಸರ್. ಹಿಂಗಾರು ಹೇಳಲಿಲ್ಲ ನಮ್ಗೆ ಹೇಳ್ಬೇಕಲ್ಲ, ಮತ್ತೆ ನಾವು ಮುಂಜಾನೆ ಇದಾಗಬಾರ್ದು. ಹಿಂಗ್ ಮುಂಗಾರೆಲ್ಲ ಮಣ್ಣು ಕ್ಲೋಸ್ ಆಗಿದೆ, ಹಿಂಗಾರಿಗೂ ಸ್ಟಾರ್ಟ್ ಆಗಿದೆ. ಲೈನ್ ಎಲ್ಲ ಕೊಟ್ಟಿದ್ದೀನಿ 34 ವಾಲ್ಮೀಕಿ ಜನಾಂಗ.
ಯಾರ್ದು ಸೈಟು? ಏನ್ ಹೆಸರು ನಿಮ್ದು? ಹಾ? ನರ್ಸಿಂಗ್ಲು. ಯಾವ ಊರು ನಿಮ್ದು? ಇದು ಯಾರ್ದು ಗೋಡೌನ್? ಯಾರ್ದು ಗೋಡೌನ್? ಸರ್ ಗೋಡೌನ್ ಯಾರ್ದು? ಯಾರದು? ಯಾರದು ನೀವ್ಯಾಕೆ ನಂದು ಅಂತಂದ್ರೆ ಈಗ ಆಲ್ರೆಡಿ ದೇವ್ರದ್ದು ಅಲ್ಲ ಅದ್ರಾಗ ಜೋಳ ಹಾಕಿ ಸರ್. ಏನ್ ಹಾಕಿದ್ರೆ ಅಂತ ಕೇಳಲಿಲ್ಲ ನಾನು. ಫಸ್ಟ್ ಕೇಳಿದಕ್ಕೆ ಆಗ್ತಿದೆ. ನರ್ಸಿಂಗ್ಲಿ ಅವರು ಗೋಡೌನ್ ನಿಮ್ದಲ್ವಾ? ಅಲ್ಲ ಇನ್ಯಾರು? ಯಾರು ಬೇರೆ ದೇವ್ರಿದ್ದಾನು ಕಟ್ಸಾರ ಯಾರು? ಅವ್ರು ಯಾರು? ದೇವ್ರು ಅವ್ರ ಹೆಸರೇನಪ್ಪ ಕಟ್ಸೋರ್ ಹೆಸರೇನು? ಗೋಪಾಲ ಎಲ್ಲಿ ಗೋಪಾಲ್? ಶಂಕರಪ್ಪ ಅಲ್ಲಿ ಮನೆ ಅಲ್ಲಿ ಊರಾಗ ಈಗ ನೋಡ್ಕೊಳ್ಳೋದು ನೀವೇನ ಈಗ? ನಾವು ನೋಡ್ಕೊಂಡೇವಿ ಸರ್. ನೋಡ್ಕೊಳ್ಳೋದು ನೀವೇನಾ? ನೋಡ್ಕೊಂಬಂದ್ ನಾವೇ ಸರ್. ನಾನು ಜಾಗ ಇಲ್ಲದಕ್ಕ ಇದ್ರಾಗ ಐತೆ ಖಾಲಿ ಐತೆ ಅಂದ್ರೆ ಹಾಕಿ ಸರ್. ಯಾರು ಹಾಕ್ಸಿದ್ರು? ನಾವು ಹಾಕಿ ನಾವು ಹುಡುಗರು ಹಾಕ್ತೀವಿ. ಅವ್ರ ಹೆಸರೇನು? ಅವ್ರು ನಾರಾಯಣ ಸ್ವಾಮಿ ನಿಲ್ಮು. ಅವ್ರು ಹಾಕ್ಸಿರೋದಾ? ನಾರಾಯಣ ಸ್ವಾಮಿ ನಿಮ್ಮೂರ್ತು ಇಲ್ಲ ಹಾಕ್ಸಿದಾರೆ. ನಾವು ಮನೆ ಇಲ್ಲ ಅಂದ್ರೆ ಜಾಗ ಇಲ್ಲ ಅಂದ್ರೆ ನಾವು ಹಾಕಿವಿ. ಹಾಕಿದಾರೆ. ಏನ್ ಹಾಕಿದ್ರ ಅಲ್ಲಿ? ಜೋಳ ಹಾಕಿ ಸರ್. ಜೋಳ ಹಾಕಿದ್ರು. ಯಾರಿಂದ ಖರೀದಿ ಮಾಡಿದ್ರಿ? ಖರೀದಿ ಮಾಡಿಲ್ಲ ಸರ್. ಇನ್ನ ಮಾಡಿಲ್ಲ. ನಮ್ಮ ಸ್ವಂತ ಮಾಲ್ ಹಾಕಿ ಸರ್. ಎಷ್ಟು ಬೆಳೆ ಬೆಳೆದಿಲ್ಲ? ಎಷ್ಟು ಬೆಳೆ ಅಂದ್ರೆ 20 ಎಕರೆ ಬೆಳೆದಿವಿ. 20 ಎಕರೆ. ಒಂದು ಎಕರೆಗೆ ಎಷ್ಟು ಬರುತ್ತೆ? 40 ಎಕರೆ ಬರ್ತದೆ. ಸರಿ ತೆಗ್ಸಿ ನೋಡೋಣ. 20 ಎಕರೆ ಆರ್ ಟಿ ಸಿ 20 ಎಕರೆ ಆರ್ ಟಿ ಸಿ ಇದೆಯಾ? ಆಯ್ತು ಸರ್. ಯಾರ ಹೆಸರಲ್ಲಿದೆ? ಎಲ್ಲ ನಮ್ಮ ಅಣ್ಣ ತಮ್ಮರ ಹೆಸರಲ್ಲಿ ಐತೆ. ಸರಿ. ಮತ್ ನಂದು ಒಂದೇ? ದೇವ್ರದಲ್ಲ ಗೋಡೌನು? ಎಷ್ಟು ಚೀಲ ಇದಾವ? 300 ಚೀಲ. 300 ಚೀಲ. 300 ಪ್ಯಾಕೆಟ್. ಎಷ್ಟು ಒಂದು ಚೀಲ? ಕ್ವಿಂಟಲ್ ಹೆಂಗೆ ತಗೊಂಡಿದ್ದು? ಕ್ವಿಂಟಲ್ ತಗೊಂಡಿದ್ದಲ್ಲ ಸರ್ ನಾವು. ರೈತು ಸರ್ ಅಂದ್ರೆ ಮತ್ತೆ ನಾವು ಕ್ವಿಂಟಲ್ ಸರಿ ಲೆಕ್ಕ ಹಾಕ್ತೀವಿ. ಓಕೆ ಬಂದ್ರಪ್ಪ ಫುಡ್ ಲೇಟ್. ತಗೊಳ್ಳಿ, ಸ್ಟಾಕ್ ತಗೊಳ್ಳಿ. ಇಲ್ಲಿ ನಿಮ್ದು ಆರ್ ಟಿ ಸಿ ಎಷ್ಟು ಸರ್ವೆ ನಂಬರ್ ಎಷ್ಟು? ಇಲ್ಲಿದ್ದೀರಲ್ಲ ಸರ್ವೆ ನಂಬರ್ ಎಷ್ಟು? ಬನ್ರಿ ಇಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲಿ ಹೋದ್ ಸರ್? ಎಲ್ಲಿ ಹೋಗ್ತೀನಿ ಆರಾಮ ಮಾತಾಡು. ಎಷ್ಟು ಕೇಳ್ತಾರ ಅಷ್ಟು ಮಾತಾಡ. ಯಾಕಪ್ಪ ಹೆಚ್ಚಿಗೆ ಮಾತಾಡೋದು? ಹೆಚ್ಚಿಗೆ ಇಲ್ಲ ಸರ್. ನಾವು ಹೆಚ್ಚಿಗೆ ಯಾಕೆ ಮಾತಾಡೋಣ? ಫುಡ್ ಅವರು ಲೈಟ್ ಆನ್ ಮಾಡಿ. ಇವ್ರೆ ಲೈಟ್ ಇಲ್ಲ ಸರ್. ಅದ್ರಾಗ ಲೈಟ್ ಇಲ್ಲ. ಎಷ್ಟು ದಿನ ಆಯ್ತು ಇಲ್ಲಿತ್ತು? 3 ದಿನ ಅಷ್ಟೇ. 3 ದಿನ 4 ದಿನ ಆಯ್ತು ಅಷ್ಟೇ. ಯಾರೇನಿಂದ ಇಸ್ಕೊಂಡಿದೀರಿ? ಅಣ್ಣ ತಮ್ಮದಿರು ಲಿಸ್ಟ್ ಇದೆಯಾ? ಯಾರಿಲ್ಲ ಸರ್. ಅಣ್ಣ ತಮ್ಮರು ನಾವು ಹಾಕಿವಿ ಸರ್. ಹೆಸರೇನು ಅಣ್ಣ ತಮ್ಮದಿರು? ನಮ್ಮ ಲಕ್ಷ್ಮಣ್ಣ, ಚಂದ್ರ, ಶ್ರೀರಾಮ್. 3 ಜನ. ಎಷ್ಟು ಎಕರೆ ಇದೆ ಒಬ್ಬೊಬ್ರದ್ದು? ಎಷ್ಟು ಎಕರೆ ಇದೆ? ಎಲ್ಲ ಎಲ್ಲಿ ಹೇಳಕ್ ಹೋಗೋಣ ಸರ್ ನಾವು. ಎಲ್ಲಾರ್ಗು ಹೇಳ್ಕೊಂತ ಹೋದ್ರೆ ಮತ್ತೆ ಎಲ್ಲ ಅಲ್ಲಿ ಬಂದಿರೋದು ಸಾರವ್ರು ಬಂದಾರ ಏನು? ಇಲ್ರಿ ಸರ್. ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ ಸರ್. ಇಲ್ಲಿದ್ರೆ ನಾನು ಯಾಕೆ ಹೇಳ ಸರ್? ನೀವು ಎಷ್ಟು ಎಕರೆ ಐತೆ ಭೂಮಿ ನಿನ್ ಮೇಲೆ ಗೊತ್ತಿಲ್ಲ ಅಂದ್ರೆ? ನಮ್ಮದೊಂದು 20 ಎಕರೆ ಐತೆ. 15 ಎಕರೆ 20 ಎಕರೆ ಅಷ್ಟೇ. ಬೇರೆಯವ್ರು ಇದಾವ. ಅವ್ರ ಅಣ್ಣ ತಮ್ಮರು ಅವ್ರು ಬಳ್ಳಾರಾಗ ಇದಾರೆ ಸರ್. ಇಟ್ಟಿರೋದಕ್ಕೆ ಖರ್ಚಿದ್ಯಾ? ಖರೀದಿ ಮಾಡೋದಕ್ಕೆ ಅಥವಾ ತಗೊಂಡಿರೋದಕ್ಕೆ ಇಟ್ಟಿರೋದಕ್ಕೆ ಬಿಲ್ಲು ಏನಾದ್ರು? ಏನ್ ಮಾಡ್ತೀರಾ ಈಗ? ಏನ್ ಗೌರ್ಮೆಂಟ್ ರೇಟ್ಗೆ ಆಯ್ತಾ ಅಂತ ಹಾಕಿ ಸರ್ ಅಷ್ಟೇ. ಗೌರ್ಮೆಂಟ್ ರೇಟ್ ಯಾರು ಕೊಡ್ತೀರಾ? ಗೌರ್ಮೆಂಟ್ ರೇಟ್ಗೆ ಯಾರು ಗೌರ್ಮೆಂಟ್ ರೇಟ್ ಇಲ್ಲಿ ಸಾಂತರ ಸರ್. ಏನ್ ಗೌರ್ಮೆಂಟ್ ರೇಟ್ ಏನಿದೆ? ಎಷ್ಟು 3,000 ಏನೋ ಅಂತಾರ ಸರ್. 3,600 ಅದಕ್ಕೆ ಹಾಕಿ. ಇಲ್ಲಿ ವರ್ಷ ಮಾರ್ಬಿಡ್ತಿದ್ವಿ. ಈ ವರ್ಷ ಹಾಕಿದ್ವಿ. ಎಷ್ಟ್ ದಿನ ಆಯ್ತು ಇಲ್ಲಿಟ್ಟು? 3 ದಿನ ಆಯ್ತು ಸರ್. 3 ದಿನ 4 ದಿನ ಆಯ್ತು ಅಷ್ಟೇ. ಗೌರ್ಮೆಂಟ್ ಅವ್ರು ತಗೋತಾ ಇದಾರಾ? ಇಲ್ಲ ಸರ್. ಯಾವಾಗ ತಗೋತಾರಂತೆ? ಯಾವ್ದು ಲಾಗಿನ್ ಕೊಟ್ರೆ ಅವ್ರು ತಗೊಂತಾರೆ. ತಿಂಗಳ ತಗೊಂಡ್ರೆ ಬರುತ್ತೆ. ಯಾವಾಗ ತಗೋತಾರಂತೆ? ಯಾವ ತಗೊಂತಾರೆ ಹಂಗೆ ಗೊತ್ತಾಗ ಸರ್. ನಾಳೆ ನಾಳೆ ಏನೋ ಗೊತ್ತಿಲ್ಲ ಸರ್. ಸೆಕ್ರೆಟರಿ ಇದ್ರಲ್ಲ ಅವರು ಲಾಗಿನ್ ಆಗಿದೆ ಅಂತ.
ಸರಿ ಓಕೆ. ಇಲ್ಲಿಗಲ್ ಸ್ಟೋರಿ ಇದೆಯಾ? ಅದೆಷ್ಟು ಬಂದು ನೋಡಿ ಅಂದಾಜು ಅನ್ನದೇನು ಲೆಕ್ಕ ಹಾಕಿ ಫುಡ್ ಅವರು ಸ್ಟಾಕ್ ತಗೊಂಡು ಸೀಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಆಯ್ತಲ್ಲ. ಇದು ಅದು ಮತ್ತೆ ಅದೇನು ರೇಷನ್ ಶಾಪ್ ಇದೆಯಲ್ಲ ಅಕ್ಕಿ ಹೊರಗಡೆ ಇರ್ತದೆ ಅವ್ರದ್ದು ಕೂಡ ಸ್ಟಾಕ್ ತಗೊಳ್ಳಿ. ಎಕ್ಸೆಸ್ ಅಥವಾ ಲೆಸ್ ಅಥವಾ ಇಲ್ಲಿಗಲ್ ಬಿಯಾಂಡ್ ಅವ್ರ ಶಾಪ್ ಬಿಟ್ಟು ಬೇರೆ ಕಡೆ ಸ್ಟೋರೇಜ್ ಮಾಡೋದಕ್ಕೆ ಅವ್ರ ಮೇಲೆ ಒಂದು ಇದು ಮಾಡಿ ಕೇಸ್ ಮಾಡಿ ಆಯ್ತಲ್ಲ, ಸೀಸ್ ಮಾಡಿ ಅದನ್ನು. ತಗೊಳ್ಳಿ ಇವ್ರೆ ಹೇಳಿದ್ದು ಕೇಳಿ. ಸರ್ ಇವ್ರು ಮಾತಾಡ್ತೀನಿ. ಯಾರ್ದು ಬೋರ್ಡು ಯಾರ್ದು ಸರ್? ಈ ಸೈಡ್ ಬನ್ನಿ. ಇಲ್ಲಿ ಬಾ ಕನ್ನಡದ ಮಾತಾಡಪ್ಪ. ಯಾರು ಬೋರ್ಡು ಯಾರು ಇನ್ಚಾರ್ಜ್? ಸುಮ್ಮನೆ ಇರು. ಬೋರ್ಡು ಯಾರು ಯಾರು ಹೆಂಡು ನಾರಾಯಣ್ ಸ್ವಾಮಿ. ನಿಮ್ಮ ಹೆಸರು ರಾಮಚಂದ್ರ. ನೀವು ಕೆಲಸ ಇದ್ದಾರಲ್ಲ, ಕೆಲ್ಸಕ್ಕಿದ್ರ ಇಲ್ಲಿ ರೈತರು ಏನ್ ಬೆಳೆ ಬೆಳಿತೀವಿ? ಎಷ್ಟು ಬೆಳಿತೀವಿ ಜೋಳ? 300 ಚೀಲ. ಎಷ್ಟು ಎಕರೆ ಬೆಳಿತೀವಪ್ಪ? 10 ಎಕರೆ. 10 ಎಕರೆ 300 ಚೀಲ ಬೆಳಿತೀರಾ? ನಿಮ್ದು 10 ಎಕರೆ ಏನು ಸರ್? ಒಟ್ಟು ಎಷ್ಟು ಎಕರೆ? ಕೇಳಿದಾಗ ನೀನ್ ಹೇಳಿದ್ರೆ ಅರ್ಥ ಆಯ್ತಾ? ಇಲ್ಲ ಅವನ್ ಕರ್ದೆ ತಾನೇ ಸುಮ್ಮನೆ ನಿಂತ್ಕೋ. ಹೇಳಿದ್ರೆ ಮಾತಾಡ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕು. ಯಾಕೆ ಯಾರಿಂದ ತಗೊಂಡ್ಬೇಕು? ಯಾವ ರೈತರಿಂದ ತಗೊಂಡ್ಬೇಕು? ಇನ್ನು ಅಂದ್ರೆ ಇಷ್ಟು ನಿಮ್ದೆ. ಯಾರು ನಿಮ್ ಚಿಕ್ಕಪ್ಪ? ಅಷ್ಟಿಂದ ಚಿಕ್ಕಪ್ಪ ಇಬ್ರು ಸೇರಿ 300 ಚೀಲ ಬೆಳಿತೀವಿ. ಎಷ್ಟು ಜನದಿದೆ ಹೇಳಪ್ಪ? ಎಷ್ಟು ಜನ ರೈತರು ಇದೆ? ಇಬ್ರು ಸೇರಿ ಎಷ್ಟು ಚೀಲ? ಎಷ್ಟು ಚೀಲ ಇದೆ ಒಳಗೆ? 600 ಚೀಲ. 300 ನಿಮ್ಗೆ 200 ಮುಂದೆ ಬಾಣ. 300 ಒಟ್ಟು ಎಷ್ಟು ಎಕರೆ? ಒಂದು ಎಕರೆ ಎಷ್ಟು ಬೆಳೀತದೆ ಜೋಳ? ಅಲ್ಲಿ ಎಷ್ಟು ಎಕರೆ ಆಯ್ತು? 10 ಎಕರೆ. ನಿಮ್ದು 10 ಎಕರೆ ಇದೆಯಾ? ಎಲ್ಲಿ ಹಾಕಿದ್ವಿ? ಏನ್ ಸರ್ ನಂಬರ್? ಯಾರಪ್ಪ ಸರ್? ರಾಮಕೃಷ್ಣ. ಏನ್ ಕಿಲ್ಲಿಟ್ಟಿದ್ದೀರಾ? ಸರ್ವೆ ನಂಬರ್ ಯಾವ್ದು? ಗೌರ್ಮೆಂಟ್ ರೇಟ್ಗೆ ಇಟ್ಟಿದ್ದೀರಾ? ಸರ್ವೆ ನಂಬರ್ ಗೌರ್ಮೆಂಟ್ ರೇಟ್ಗೆ ಎಷ್ಟು ತಗೋತಾರೆ? ಒಬ್ಬರ ಹತ್ರ ಎಷ್ಟು ತಗೋತಾರೆ ಗೌರ್ಮೆಂಟ್ ರೇಟ್? ಎಷ್ಟು ತಗೋತಾರೆ ಹೇಳಪ್ಪ? ಎಷ್ಟು ತಗೋತಾರೆ MS ಲಿ? ಒಬ್ಬರು ರೈತರ ಹತ್ರ ಎಷ್ಟು ತಗೋತಾರೆ ಗೌರ್ಮೆಂಟ್ ರೇಟ್? ಟೋಕನ್ ತಗೊಂಡಿದ್ದೀರಾ? ಅವರು MS ಅವ್ರು ಕರೀಲಿ, ಸೆಕ್ರೆಟರಿ ಇದ್ರಲ್ಲ ಅಲ್ಲಿ ಆ ತಳವಾರ ಎಷ್ಟು ಜನ ರೈತರ ಹತ್ರ ತಗೊಂಡಿದ್ದೀರಾ? ಇನ್ನೊಬ್ನು ತಳವಾರ ಹತ್ರ ಇದೆ ಸರ್ ನಂಬರ್. ಹೇಳಿ ಕರೆಕ್ಟ್. ಸ್ಟೇಟ್ಮೆಂಟ್ ಅಲ್ಲಿ ತಗೊಂಡು ಸೆಂಡ್ ತಗೊಳ್ಳಿ, ಸೀಲ್ ಮಾಡಿ. ಬರ್ತಾಗ ನಿಮ್ಮ ವಿಡಿಯೋ ಬಂದು ಆಯ್ತಲ್ಲ, ನೀವೇನಿದೆ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ. ಸದ್ಯಕ್ಕೆ ಸೀಲ್ ಮಾಡಿ ಏನ್ ಹೆಸರು ತಮ್ಮದು? ರಾಮಚಂದ್ರ. ತಂದೆ ಹೆಸರು? ಇಲ್ಲಿ ಇಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ದರ್ಗಾದು ಅಂತಂದ್ರಲ್ಲ, ಇದನ್ನ ಮ್ಯಾನೇಜ್ ಮಾಡಿದಾರೆ ಯಾರಾದ್ರೂ ಒಬ್ರು ಇರ್ತಾರಲ್ಲ. ಮಂದ್ಲಂಗೇಡವರು ಅವರು ನಾರಾಯಣ ಸ್ವಾಮಿ ಅವರು.
ಫೋನ್ ನಂಬರ್ ತಗೊಳ್ಳಿ, ಇವ್ರದ್ದು ಡಿಟೇಲ್ ತಗೊಳ್ಳಿ. ಫೋನ್ ನಂಬರ್ ಆಧಾರ್ ಕಾರ್ಡು, ವೋಟರ್ ಐಡಿ, ಅಡ್ರೆಸ್ ಪ್ರೂಫ್, ಐಡಿ ರಾಮಚಂದ್ರ ಇದರಲ್ಲಿ ಇವನು ಅಕ್ಕಿ ಅಲ್ಲಿ ಬೇರೆ ಬಂದಿದೆ ಇದ್ದಪ್ಪ. ಇಬ್ಬರಿದೆ ಸರ್ ಇಲ್ಲಿ ಅವ್ರನ್ನೂ ಕರ್ಸಿ. ವಿ ಯಾರು? ಸ್ವಲ್ಪ ಕೃಷ್ಣಮೂರ್ತಿ ಅಂತ ಆರ ಯಾರು? ಅನ್ನಪೂರ್ಣ ಮೇಡಮ್. ಏನ್ ಕೆಲಸ ಮಾಡ್ತೀವಿ? ನರಸಿಂಹ ಇವಾಗ ನಿಂದ ನರಸಿಂಹ ವಯಸ್ಸು ಬೇರೆ ಯಾರ್ದು ಇದೆ? ಇನ್ನು ಯಾವ್ದು ನಮ್ಮ ಕಡೆ ಮನೆ ಜಾಗ ಇಲ್ಲ ಅಂದ್ರೆ ಮನೆಗಳು ಬಂದು ತೊಂದ್ರೆ ಆಗ್ತದೆ. ಇನ್ನೊಂದು ಬಾರಿ ಕೇಳಿ ಅಲ್ಲಿ ಹೋಗ್ಬಿಡೋಣ. ಇದೊಂದು ಸೀಲ್ ಮಾಡಿಸಿ. ಸೀಲ್ ಮಾಡ್ಬಿಟ್ಟು ಇಲ್ಲಿ ಗಾಡಿ ಬಿಡಿ, ಗಾಡಿ ತಗೊಂಡು ಅಲ್ಲಿ ಕಾರ್ ಬರ್ಬೇಕು. ಬೀಗ ಹಾಕ್ಬಿಟ್ಟು ಕೀ ಇಟ್ಕೊಳ್ಳಿ. ಅವ್ರು ಯಾರಿದ್ರೆ ಅವ್ರು ಇಟ್ಕೊಳ್ಳಿ. ಈ ಮಾಲ್ ಅಲ್ಲೇ ಇದ್ರೆ ಇಲ್ಲೇ ಇರ್ಬೇಕು ನೀವು. ಇದ್ರಾಗ ಮಾಲ್ ಐತಲ್ಲ ಇಲ್ಲೇ ಕೊಡ್ಬೇಕು. ಕಾಂತರಾಜ ಇಲ್ಲೇ ಬರಪ್ಪ. ಇಲ್ವಾ ಈಗ ಇವರು 3 ಜನ ಇಲ್ಲಿ ಕುಂದಿಸ್ಕೊಂಡು ಇಲ್ಲೇ ಇರಿ. ಬನ್ನಿ ಸೆಕ್ರೆಟರಿ ಅವರೇ, ಬನ್ನಿ ಬನ್ನಿ. ಈತ ಒಂದು ಸ್ವಲ್ಪ ಇದು ಮಾಡೋ ಡಿಪ್ಲೊಮಾ ನಿಮ್ಗೆ PDC ಟ್ರೈನಿಂಗ್ ಇತ್ತು. ಇಲ್ಲ ನಾವು ಕೋಆಪರೇಟಿವ್ ಸೊಸೈಟಿ ಸೆಕ್ರೆಟರಿ ಮತ್ತೆ ತಾಲೂಕು ಮಟ್ಟದಲ್ಲಿ ಮಾಡ್ಬೇಕಂತ ಹೇಳಿ ನಮಗೆ MSc ಮಾಡಿ ಕೊಡ್ತಾರೆ. ಯಾರು ಕೊಡ್ತಾರೆ ನಿಮ್ಗೆ? DD ಮೇಡಮ್ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ. ನಿಮ್ಗೆ ಅಫಿಷಿಯಲ್ ಆಗಿ ಅಪಾಯಿಂಟ್ ಆಗಿದೆಯಾ? MSc ನಲ್ಲಿ ಇದೀರ? MSc ನಮಗೆ ಇದಾಗಿದೆ ಸರ್, ಏನೋ ತಗೊಬೇಕಂತ ಹೇಳಿ ಒಂದು ಇದಾಗಿದೆ ಸರ್. ಅದಾಗಿದೆ. ಕೇಳೋದಕ್ಕೆ ಆನ್ಸರ್ ಮಾಡಿ ಹರಿಪ್ರಸಾದ್ ಅವರೇ. ಐದರ್ ಯು ಆರ್ ಪಾರ್ಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಆರ್ MSc. ನೀವು ಕೋಆಪರೇಟಿವ್ ಸೊಸೈಟಿ ಯು ಆರ್ ನಾಟ್ ಪಾರ್ಟ್ ಆಫ್ MSc. ಅಲ್ಲ ಸರ್, ಮತ್ತೆ ಅಲ್ಲಿ MSp ನಾನು ಲಾಗಿನ್ ಮಾಡ್ತಿದ್ದೀನಿ ಅಂತಲ್ಲ, ಹೆಂಗೆ? MSc ನಲ್ಲ ಸರ್ ಇದಾಗಿದೆ. MSc ನಲ್ಲ ಸರ್ ಲಾಗಿನ್ ಎಲ್ಲ ಆಗಿರೋದು. ನೀವು ಮಾಡಿಸ್ಕೊಂಡಿದ್ದೀರಿ ಅದೆಲ್ಲ MSpದು? ಅಲ್ಲ ಸರ್, ಈಗ ತಂಬು ಸ್ಟಾರ್ಟ್ ಆಗಿರೋದು ಮುಂಗಾರ ಆಗಿರ್ಬೋದು, ಈಗ ಇವತ್ತು ಹಿಂಗಾರ ಸರ್ ಎಲ್ಲ ಆಗಿರೋದು ಅದೇ ಇದ್ರಲ್ಲ ಸರ್ ಆಗಿರೋದು. ನಿಮ್ಮ ಮುಖಾಂತರ ಮಾಡ್ತಾರೆ ಅದನ್ನ? ನಮ್ಮ ಮುಖಾಂತರದಲ್ಲಿ ನಮ್ಮ ಲಾಗಿನ್ ಎಲ್ಲ ಸರ್ ಆಗಿರೋದು. ನಿಮ್ಮ ಲಾಗಿನ್ ಮಾಡಿ ಟ್ಯಾಕ್ಸ್ MSp ಯಾವಾಗಿಂದ ಸ್ಟಾರ್ಟ್? ನಮಗೆ ಕೊಟ್ಟಿರೋದು ಮಾತ್ರ ಲಾಸ್ಟ್ ಇಯರ್ ಸರ್. ಈ ವರ್ಷ ಇನ್ನೂ ಬಂದಿಲ್ಲ. ಈ ವರ್ಷ ಕೊಟ್ಟಿದ್ದಾರೆ ಸರ್, ಲಾಸ್ಟ್ ಇಯರ್ ಮತ್ತು ಈ ಇಯರ್. ಅದೇ ಯಾವ ಡೇಟ್ ಇಂದ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಆಗುತ್ತೆ? ಮುಂಗಾರು ಬಂದ್ಬಿಟ್ಟು 10th 11th ಜನವರಿ.
ಜನವರಿ ಮುಂಗಾರು ಸ್ಟಾರ್ಟ್ ಆಗಿದೆ ಸರ್ ಅದು. ಸ್ಟಾರ್ಟ್ ಆಗಿದೆ. ಹಾ, ಸರ್. ಲಾಗಿನ್ ಸ್ಟಾರ್ಟ್ ಆಗಿದೆ ಸರ್. ಮತ್ತೆ ಈಗ ಇವತ್ತು ಹಿಂಗಾರು ಲಾಗಿನ್ ಅಂದ್ರೆ ಏನು ಅಂತ ನೀವು ಲಾಗಿನ್ ಮಾಡಿ ಅಲ್ಲೇ ಪ್ರೊಕ್ಯೂರ್ ಮಾಡ್ಬೇಕು ತಾನೆ. ಹಾಂ ಸರ್. ನೀವು ಪ್ರೊಕ್ಯೂರ್ ಮಾಡೋ ತಾನೆ ಲಾಗಿನ್ ಯೂಸ್ ಮಾಡಬೇಕು. ಹೌದು ಸರ್. ಅಲ್ಲಿ RTC ತರಬೇಕು, ಎಂಟ್ರಿ ಮಾಡಿಸ್ಬೇಕು, ಲಾಗಿನ್ ಮಾಡಿಸ್ಬೇಕು, ಕ್ವಾಂಟಿಟಿ ಕ್ವಾಲಿಟಿ ಚೆಕ್ ಮಾಡಬೇಕು, ಗ್ರೇಡಿಂಗ್ ಮಾಡಬೇಕು, ರೇಟ್ ಫಿಕ್ಸ್ ಮಾಡಬೇಕು, ತಗೊಂಡು ಕೊಡಬೇಕು. ಅದಕ್ಕಿಂತ ಮುಂಚೆ ಸರ್ ನಾವು ಫಸ್ಟ್ ತಂಬು ತಗೊಂಡಿವಿ ಸರ್. ನಮ್ಗೆ ಇನ್ನ ಖರೀದಿ ಇದು ಮಾಡಿದ್ವಿ ಸರ್. ಫಸ್ಟ್ ತಂಬಿಗೆ ಒಬ್ರು ರೈತರ ಹತ್ರ ಎಷ್ಟು ತಗೋತೀರಾ ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮ್ 10 ಎಕರೆ ಮೇಲ್ಪಟ್ಟು ಜಾಸ್ತಿ ಇದಾರೆ ಅಂತಂದ್ರೆ 10 ಎಕರೆಗೆ ಕಮಿಟ್ಮೆಂಟ್ ಮಾಡಿ 1 ಎಕರೆಗೆ 15 ಕ್ವಿಂಟಲ್ ಸರ್, 150 ಕ್ವಿಂಟಲ್ ಆಗುತ್ತೆ ಸರ್. ಹಾಗೆ ನಾನು ಒಬ್ಬರ ಹತ್ರ ಒಬ್ಬ ಮಾಲೀಕನ ಹತ್ರ ಎಷ್ಟು ತಗೋತೀರಾ ಅಂತ ಹೇಳಿ. ಒಬ್ಬನ ಮಾಲೀಕನ ಹತ್ರ ಪರ್ ಎಕರೆಗೆ 15 ಕ್ವಿಂಟಲ್ ಸರ್. ಮ್ಯಾಕ್ಸಿಮಮ್ 150 ಕ್ವಿಂಟಲ್. ಅದ್ರ ಮೇಲೆ ಮೇಲ್ಪಟ್ಟು ಇದೆ ಅಂತಂದ್ರೆ 150 ಕ್ವಿಂಟಲ್ ಬರೋದು. ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫಿಸಿಕಲ್ ಆಗಿ ತಗೊಳ್ಳೋದು. ಇಲ್ಲ ಸರ್. ಕ್ವಾಂಟಿಟಿ ಗ್ರೇಡರ್ ಯಾರು ನಿಮ್ಮಲ್ಲಿ? ಗ್ರೇಡಿಂಗ್ ಸೆಲೆಕ್ಟ್ ಆಗಿಲ್ಲ ಸರ್. ಫಿಸಿಕಲ್ ಸ್ಟಾರ್ಟ್ ಆದ್ರೆ ಗ್ರೇಡರ್ ಸ್ಟಾರ್ಟ್ ಆಗಿದೆ. ಇನ್ನು ಫಿಸಿಕಲ್ ಸ್ಟಾರ್ಟ್ ಆಗಿಲ್ಲ. ಇಲ್ಲ ಸರ್, ನಮ್ಗೆ ಏನು ಜಸ್ಟ್ ತಮ್ಮ ತಗೊಳ್ಳಿ ಅಂತ ಹೇಳಿದ್ರೆ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಡೇಟ್ ಯಾವಾಗ ಕೊಟ್ಟಿದ್ದಾರೆ? ಡೇಟ್ ಏನು ಅದ್ರ ಬಗ್ಗೆನೇ ಇಂಟಿಮೇಷನ್ ಇಲ್ಲ ಸರ್ ನಮಗೆ. ಆ ಗೋಡೌನ್ ನಿಮ್ದಾದ್ರು? ಯಾವ ಸರ್? ಅಲ್ಲಿದ್ದು ಗೋಡೌನ್ ಸರ್ ಗೋಡನ್ ಅಂದ್ರೆ ಈಗ ಸ್ಟಾಕ್ ನೋಡಿರಲ್ಲ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಸರ್. ನಿಮ್ಗೆ ಸಂಬಂಧಪಟ್ಟಿಲ್ಲ ಅಲ್ಲ, ಈಗ ನಾವು ಆಫೀಸರ್ ಬಂದು ನೋಡಿದ್ರೆ ಸರ್ ಅದು ನಮ್ಮ ಆಫೀಸ್ ಸರ್ ಅಷ್ಟೇ. ಅಷ್ಟೇ. ನಿಮ್ಗೂ ಸ್ಟಾಕ್ಗೂ ಸಂಬಂಧ ಇಲ್ಲ? ಹಾಂ, ಇಲ್ಲ ಸರ್. ಯಾರ್ದು ಸ್ಟಾಕ್? ಸ್ಟಾಕ್ ರೈತರಿದೆ ಸರ್. ಎಷ್ಟು ಜನ ರೈತರು? ಅದು ಗೊತ್ತಿಲ್ಲ ಸರ್, ಪರ್ಟಿಕ್ಯುಲರ್ ಗೊತ್ತಿಲ್ಲ. ಹಾ? ಯಾರ್ದಂತಂದ್ರೆ ರೈತರು ಅಂತ ಹೇಳ್ಬೋದು ಸರ್. ಪರ್ಟಿಕ್ಯುಲರ್ ರೈತರ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರೋದಿಲ್ಲ, ರೈತರ ನನಗೂ ಗೊತ್ತು. ಎಷ್ಟು ಜನ ರೈತರು? ಅದು ಗೊತ್ತಿಲ್ಲ ಸರ್. ಅದು ಯಾರು ಓನರ್ ಅವ್ರಿಗೆ ಗೊತ್ತಿರುತ್ತೆ ಸರ್, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಎಷ್ಟು ಜನ ರೈತರು ಇದೆ ಅಲ್ಲಿ ಮಾಲಿ? ಅದನ್ನ ಸರ್ ಹೇಳ್ತಿದ್ದೀನಿ. ಅಂದಾಜು ತಮ್ಮ ಗೊತ್ತಿರೋ ಪ್ರಕಾರ ಸರ್ ಅದು ಒಂದೇ ಫ್ಯಾಮಿಲಿಯಿಂದ 5 ಫ್ಯಾಮಿಲೀಸ್ ಅಂತ ಹೇಳ್ತಾರೆ ಸರ್. ನಿಮ್ಗೆ ಐಡಿಯಾ ಇಲ್ಲ? ಹಾಂ, ಅಷ್ಟೊಂದು ಐಡಿಯಾ ಸರ್. ನಡ್ರಿ ಅಲ್ಲಿ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.